ಕಾಲೇಜಿಗೆ ಬಂದೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಬಂದಾಗ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತಿನ ಬ್ಲಾಗಲ್ಲಿ ಏನು ಗೊತ್ತಾ, ನಾನೊಂದು ಪ್ರಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ನಮ್ಮ ಚಿಕ್ಕಮ್ಮ ನನಗೆ ಹಾಲು ತಗೊಂಡು ಅಂತ ಹೇಳಿದ್ರು. ಅವ್ರದ್ದು ಮೇಲ್ಗಡೆ ಪಾಪ್ಕೋಡ್ ಇದೆಯಲ್ಲ, ಅಲ್ಲೊಂದು ಪ್ಲಾಸ್ಟಿಕ್ ಆಗಿಟ್ಬಿಟ್ಟು ಇದೇ ನಮ್ಮ ಹಾವು ಸಕ್ತಿದೆಯಲ್ಲ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಹೋಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನೋಡಿ, ವಾಚ್ ಮಾಡಿ ಗೈಸ್. ನನ್ನ ಚಿಕ್ಕಿ ಹಾಲು ತಗೊಂಬ ಅಂತ ಹೇಳಿದ್ರು, ಅದನ್ನು ತಗೊಂಡೋಗ್ತಾ ಇದ್ದೀನಿ ಈಗ ಮೇಲಕ್ಕೆ. ಈಗಲೇ ಅಲ್ಲಿ ಯಾವ ಪ್ಲೇಸ್ ಸಿಗಿರ್ತದೆ. ನಮಗೆಲ್ಲ ಗೊತ್ತಾಗೋಯ್ತು. ಅಯ್ಯೋ ನೋಡ್ಬಿಟ್ರು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೋಡ್ಬಿಟ್ರೆ ಗಾಯ್ಸ್, ನೋಡ್ಬಿಟ್ರೆ ಎಲ್ಲ ವೇಸ್ಟ್ ಆಗೋಯ್ತು. ಹಾಲು ತಗೋ, ಹಾಲು ಬೇಡವಾ? ನಾನೇನು ಅನ್ಕೊಂಡೆ ಗೊತ್ತಾ, ಗಿಡದೊಳಗಡೆ ಇಟ್ಬಿಟ್ಟು ನೀನೇನು ನೀರು ಹಾಕಕ್ಕೆ ಹೋಗ್ತಿಯಲ್ಲ, ಅವಾಗ ನೋಡ್ಬಿಡ್ತೀಯ ಅಲ್ಲಿ ಬಿಸಿಲು ಕಾಯಿಸೋ ಥರ ಡ್ರಾಮಾ ಮಾಡೋಣ ಅನ್ಕೊಂಡೆ. ನೀನು ನೋಡೋದು ದೇವ ಥರ ಅಲ್ಲೆಲ್ಲ ಇತ್ತೀಜ ಜನ್ಮಕ್ಕೆ ಹೋಗೋ. ನಮ್ಮಮ್ಮಗೂ ಹಾವಂದ್ರೆ ಭಯ ಗೈಸ್, ನಮ್ಮ ಚಿಕ್ಕಮ್ಮಗೂ ಹಾವಂದ್ರೆ ಭಯ, ನಮ್ಮ ಅಜ್ಜಿಗಂತೂ ಆ ಪ್ಲಾಸ್ಟಿಕ್ ಹಾವಂದ್ರೇ ಭಯ. ನನಗಿಷ್ಟ ಗೈಸ್. ಈಗ ನೀನು ನಾನೇ ಎನರ್ಜಿ ಬೂಸ್ಟರ್. ಬೆಳಿಗ್ಗೆ ಒಂದು ಲೋಟ, ಸಾಯಂಕಾಲ ಒಂದು ಲೋಟ ಕುಡಿದ್ಬಿಟ್ರೆ ಫುಲ್ ಎನರ್ಜಿ. ಅದು ಒಳಗಡೆ ಬಿಸಿಲು ಬರ್ತದೆ, ದೊಡ್ಡ ಕತ್ಲೆ ಮನೆ ಥರ ಆಗ್ಬಿಟ್ಟೈತೆ ಇವತ್ತು. ಅಂದರೆ ಸ್ಕ್ರೀನ್ ಏನೂ ತೆಗ್ದಿರಲಿಲ್ಲ, ನಾನು ನಾಳೆ ವೀಡಿಯೋ ಎಲ್ಲ ಮಾಡ್ಕೊಂಡಾಗ ಸಿಬಿಜದ ಆಟಾಡ್ಬೇಕಾದ್ರೆ ಎಲ್ಲ. ಈಗ ಅದು ವೀಡಿಯೋ ನೋಡ್ತಿದ್ನಲ್ಲ ಟೀ ಕುಡಿಬೇಕಾದ್ರೆ, ಆಗ ನೋಡ್ಬೇಕಾದ್ರೆ ಅದನ್ನು ನೋಡಿದ್ದೀನಿ. ಮನೇಲಿ ಬೈ ಎಳೆದ್ಬಿಟ್ಟು ಚೆನ್ನಾಗಿಲ್ಲ, ಬಿದ್ದೋಯ್ತಿದೆ ಇವಾಗ. ಇನ್ನೂ ತಗೊಂಡೋಗಿ ಟೆರೆಸ್ ಮೇಲೆ ಕಟ್ಟಾಕ್ತೀನಿ. ಇವಾಗ ಬಡ್ಕೊತವನೇ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ. ಅದಕ್ಕೆ ಇನ್ನು ತಗೊಂಡೋಗಿ ಟೆರೆಸ್ ಮೇಲೆ ಅಲ್ಲಿ ಕಟ್ಟಾಕೋಣ ಅಂತ. ಬಿಸಿಲು ಕಾಯಿಸ್ತೀವಿ ಸ್ವಲ್ಪ ಹೊತ್ತು ಅಣ್ಣ. ಇಲ್ಲ ಇವನೂ ಮುಂದೆ ಹೋಗಲ್ಲ, ಇಲ್ಲ ನಮ್ಮನ್ನೂ ಮುಂದೆ ಹೋಗ್ಬಿಡಲ್ಲ. ಸರಿ, ಆಮೇಲೆ ಬಡ್ಕೊಂತ ಕಣಮ್ಮ ಇಲ್ಲಿ ಕಟ್ಟಿದ್ರೆ. ಅಣ್ಣ ಆಚೆ ಕಟ್ಟಾಕಿದ್ದೀವಿ, ಯಾಕಂದರೆ ನನ್ನ ಯೂನಿಫಾರ್ಮು ಐರನ್ಗೆ ಅಂತ ಇಟ್ಟಿದ್ದೀನಿ. ಅದ್ರ ಮೇಲೆ ಹೋಗ್ಬಿಟ್ಟು ಅವಳು ಏನು ಮಾಡ್ತಾಳೆ ಅಂತ ಇದನ್ನೇ ಬ್ಲಾಗಲ್ಲಿ ಹೇಳಿದ್ದೆ. ಅದಕ್ಕೆ ನೀನು ಗೇಟ್ ಓಪನ್ ಮಾಡಿದ್ದು ಕ್ಲೋಸ್ ಮಾಡಿಬಿಟ್ಟು. ಶಿಬಿ, ನೀನು ಕಟ್ಟಾಕಿರೋದಕ್ಕೆ ಏನು ಅನ್ನಿಸ್ತೈತೆ? ಮುಚ್ಚ ಬಾಯಿ. ಐ ಇಲ್ಲಿ ನೋಡಿ. ಫೈನಲಿ ನಾವು ನಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಹೋಗಿ ಅಲ್ಲಿ ಹೊರಟಿದ್ದೀನಿ ಗೈಸ್. ಈಗ ಬಸ್ ಹತ್ಕೊಂಡು ಅಲ್ಲೇ ಟೈಮ್ ಆಗೈತೆ, ಆದರೂ ಖಾಲಿ ಬಸ್ ಬರೋವರೆಗೂ ಕಾಯ್ದುಬಿಟ್ಟು ಹತ್ತಿದ್ದೀನಿ ನಾನು. ಇವತ್ತು ರಿಯಲಿ ಯಾಕಾದ್ರೂ ಕಾಲೇಜಿಗೆ ಬಂದೆ ಅಂತ ಗೊತ್ತಿಲ್ಲ ಗೈಸ್. ಬೆಳಗ್ಗೆ ಬಂದಾಗಿಂದ ನಿಮಗೆ ಹೋಗಿದೆ ಅಂದರೆ ನಾನು ಜಸ್ಟ್ ಬ್ರೇಕ್ಫಾಸ್ಟ್ ಕೂತಿದ್ದೀನಿ. ಬೆಳಗ್ಗೆಯಿಂದ ಬಂದಾಗಿಂದ ನಿಂತು ಸಾಕಾಗೋಗ್ಬಿಡೈತೆ ಸ್ನೇಕ್ ಬ್ಲಾಗ್ ಮಾಡ್ತೀನಿ ಅಂತ. ಈಗ ಅದಾಗಲಿಲ್ಲ, ಅದಕ್ಕೆ ನಾನು ಕಾಲೇಜಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನಾರ್ಮಲಾಗಿ ಬ್ಲಾಗ್ ನಿನ್ನೆ ಬ್ಲಾಗ್ ಇದು ನೆನ್ನೆನೇ ವೀಡಿಯೋ ಮಾಡಿರೋದು, ಇವಾಗ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಕ್ಲಾಸ್ ಹುಡುಗಿರೆಲ್ಲ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ನೋಡೋಣ. ಮಮ್ಮಿ ನಾನು ಬ್ಲಾಗ್ ಮಾಡ್ಕೊಂಡು ಬಾಲ ಥರ ಐತೆ
ನಿಜವಾಗ್ಲೂ ಅಲ್ಲಿ ನೋಡಲ್ಲಿ ಪ್ಲಾಸ್ಟಿಕ್ ಹಾಕೊಂಡು ಇದಾಗ್ತದೆ ಅದ್ರಲ್ಲ ನೋಡ್ರಿ ಇದು ಹಂಸಿಕ ಕಾಲಲ್ಲಿ ತಳ್ಳು ಹಂಸಿಕ ಹ್ಞೂ ಎತ್ಕೊಡು ಬಿಂದು ಎತ್ಕೊಡು ಬಿಂದು ಸಂಗೀತ ಆಯ್ತು ಕೈಯಲ್ಲಿಲ್ಲ ನೋವೇ ಎತ್ಕೋ ಹೆಂಗೂ ಹಿಡ್ಕೋಬೇಕು ಅಂತಿದ್ದಲ್ಲ ಬುದ್ದು ಕಚ್ತು ತಗೊಳ್ಳೆ ನಿನಗೆ ಬಾಯಿ ಇಲ್ವಾ ಅಣ್ಣ ಇಸ್ಕೊಂಡಾನಂತ ಹೇಳಕ್ಕೆ ನನ್ನ ಹೆಸ್ರೇನು ಅಣ್ಣ ನಿನ್ನ ಹೆಸ್ರೇನು ಊರ್ವಿಯನ ಮಮ್ಮಿ ಹೆಸರು ಏಯ್ ನಿಮ್ಮ ಮಮ್ಮಿ ಹೆಸರು ಹೇಳು ಅಮ್ಮ ಹೆಸರು ಅಪ್ಪ ಹೆಸರು ಶ್ರೀನಿವಾಸ್ ದೊಡ್ಡಮ್ಮ ಹೆಸರು ಎಷ್ಟು ಮಾತಾಡ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಮೀಟ್ ಆನ್ ನೆಕ್ಸ್ಟ್ ಬ್ಲಾಗ್ ಗೈಸ್. ನೆನ್ನೆ ಏನಕ್ಕೆ ಎಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಅವನ್ನ ಲಿಯೋನ ಹುಡುಕಿ ಸಾಕಾಗೋಯ್ತು ನಮಗಂತೂ. ಅದೆಲ್ಲೋಗಿದೆ ಅನ್ನೋದೇ ಗೊತ್ತಿಲ್ಲ, ಅದಕ್ಕೆ ಈಗ ಎಂಡ್ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಬಾಯ್ ಬಾಯ್.